ಶಿರಾ ತಾಲೂಕಿನ ನಾದೂರಿನಲ್ಲಿ ಗ್ರಾಮ ಪಂಚಾಯಿತಿ ನೂತನ ಕಟ್ಟಡ ನಿರ್ಮಾಣಕ್ಕೆ ಶಾಸಕ ಟಿಬಿ ಜಯಚಂದ್ರ ಶಂಕುಸ್ಥಾಪನೆ ನೆರವೇರಿಸಿ ಮಾತನಾಡಿದರು. ಗ್ರಾಮಗಳು ಅಭಿವೃದ್ಧಿ ಕಾಣಬೇಕು, ಇದಕ್ಕೆ ಸ್ಥಳೀಯ ಆಡಳಿತ ವ್ಯವಸ್ಥೆಗೆ ಬಲ ತುಂಬಬೇಕು ಎಂಬ ಉದ್ದೇಶದಿಂದ ಶಿರಾ ತಾಲೂಕಿನಲ್ಲಿ ನೂತನ ಗ್ರಾಮ ಪಂಚಾಯಿತಿ ಕಟ್ಟಡಗಳನ್ನು ನಿರ್ಮಾಣ ಮಾಡುವಂತಹ ಮಹತ್ವದ ಕಾರ್ಯ ಮಾಡುತ್ತಿದ್ದೇವೆ ಎಂದು ಶಾಸಕ ಟಿಬಿ ಜಯಚಂದ್ರ ತಿಳಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಆರ್ ಹರೀಶ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ತುಳಸಿ, ಮಧುಸೂದನ್, ಪಟ್ಟನಾಯಕನಹಳ್ಳಿ ಪೊಲೀಸ್ ಠಾಣಾ ಪಿಎಸ್ಐ ಹರೀಶ್, ಪಿಡಿಒ ಮಹೇಶ್, ಕಾರ್ಯದರ್ಶಿ ತಿಪ್ಪೇಸ್ವಾಮಿ ಸೇರಿದಂತೆ ಹಲವಾರು ಮುಖಂಡರು ಉಪಸ್ಥಿತರಿದ್ದರು. ಕೂಡ ಗ್ರಾಮದ ಅಭಿವೃದ್ಧಿ ಆಗ್ತಕ್ಕಂಥ ರೀತಿಯಲ್ಲಿ ಆಡಳಿತದ ಮುಖೇನ ಜನಗಳಿಗೆ ಅವರ ಕಷ್ಟಗಳನ್ನು ನಿವಾರಣೆ ಮಾಡ್ತಕ್ಕಂಥ ರೀತಿಯಲ್ಲಿ ಸ್ಪಂದಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗ್ತದೆ. ಆ ಕಾರಣಕ್ಕೋಸ್ಕರ ಆಡಳಿತ ಸೌಧ ಅಡಿನಲ್ಲಿ ಕೆಲಸ ಮಾಡೋಕ್ಕೆ ಒಂದು ಕಟ್ಟಡ ಬೇಕಾಗ್ತದೆ. ಕಟ್ಟಡವನ್ನು ಎಲ್ಲಿ ಮಾಡ್ತಿರೋ ಏನು ಮಾಡ್ತಿರೋ ಅಂತಕ್ಕಂಥದ್ದು ಅದು ನಿಮಗೆ ಬಿಟ್ಟಿರ್ತಕ್ಕಂಥ ವಿಚಾರ ವಿನಃ ನಾವು ಮಧ್ಯದ ಪ್ರವೇಶ ಮಾಡೋಕ್ಕೆ ಬರೋದಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿ, ನೀವು ಅರ್ಜಿ ಕೊಟ್ಟ ಆ ಕ್ಷಣಕ್ಕೆ ಮಾಡೋಕ್ಕೆ ಬರೋದಿಲ್ಲ. ನೀವು ಪಂಚಾಯತಿಯಲ್ಲಿ ಕೂತ್ಕೊಂಡು ಬಹುಮತ ಇಟ್ಕೊಂಡು ಏನು ಮಾಡಬೇಕು ಎಂದಿರ್ತಕ್ಕಂಥದ್ದು ಚರ್ಚೆ ಮಾಡಿ ತೀರ್ಮಾನ ಮಾಡಿ. ಈಗ ನಾನು ಈ ಸಂದರ್ಭದಲ್ಲಿ ಹೆಚ್ಚು ಮಾತಾಡೋಕ್ಕೆ ಹೋಗಲ್ಲ, ಯಾಕೆಂದರೆ ಪ್ರಾರಂಭದಲ್ಲಿ ತಕರಾರು ಬಂದಿರೋದ್ರಿಂದ ಹೆಚ್ಚು ಹೇಳೋಕ್ಕೆ ಹೋಗೋದಿಲ್ಲ. ಆದರೆ ಎಲ್ಲೋ ಒಂದು ಕಡೆಗೆ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಸಮಸ್ಯೆಗಳಿರ್ತದೆ, ಸಮಸ್ಯೆಗಳಿಲ್ಲ ಅಂತಲ್ಲ. ಆ ಸಮಸ್ಯೆಗಳೆಲ್ಲದೂ ಕೂಡ ಬಗೆಹರಿಸ್ತಕ್ಕಂಥ ರೀತಿಯಲ್ಲಿ ನೀವು ಒಂದು ಕಡೆ ಕೂತು ವೇದಿಕೆಯಲ್ಲಿ ಚರ್ಚೆ ಮಾಡ್ತಕ್ಕಂಥ ಕೆಲಸ ಆಗಬೇಕು. ಮತ್ತು ಈ ಗ್ರಾಮ ಆಡಳಿತ ಸೌಧ ಆದರೆ ಗ್ರಾಮ ಮಟ್ಟದಲ್ಲಿ ಆಡಳಿತವನ್ನು ಕೊಡ್ತಾ ಇರ್ತಕ್ಕಂಥದ್ದಕ್ಕೆ ಅಲ್ಲಿ ವಿಲೇಜ್ ಅಕೌಂಟೆಂಟ್ ಇರ್ತಾರೆ, ರೆವಿನ್ಯೂ ಇನ್ಸ್ಪೆಕ್ಟರ್ ಇರ್ತಾರೆ, ಅಧಿಕಾರಿಗಳು ಬರೋರು ಇರ್ತಾರೆ. ಆ ಕಟ್ಟಡದಲ್ಲಿ ಬಂದು ಕೆಲಸವನ್ನು ನಿರ್ವಹಿಸಬೇಕು. ನಿರಂತರವಾಗಿ ಜನಗಳ ಸಂಪರ್ಕ ಇರಬೇಕು ಅಂತಕ್ಕಂಥ ದೃಷ್ಟಿಯಿಂದ ಈ ಕಟ್ಟಡವನ್ನು ಮಾಡ್ತಾ ಇರ್ತಕ್ಕಂಥದ್ದು. ನನಗೆ ಸುಮಾರು 36 ಪಂಚಾಯತಿ ಬರ್ತದೆ. 36 ಪಂಚಾಯತಿಗೂ ನಾನು ಒಂದಲ್ಲ ಒಂದು ರೀತಿಯಲ್ಲಿ ಎಲ್ಲ ಪಂಚಾಯತಿಗೂ ಕೂಡ 8, 10, 13 ಈ ಥರ ಲಕ್ಷವನ್ನು ನಾನು ನನ್ನ ಅಧಿಕಾರಿ ಅವಧಿಯಲ್ಲಿ ನಂಗೆ ಅನುದಾನವನ್ನು ಕೊಟ್ಟಿದ್ದೀನಿ. ಇನ್ನು ಬೇರೆ ಬೇರೆ ಹಣನ ನರೇಗಾದಲ್ಲಿ ಬರ್ತದೆ, 15ನೇ ಹಣಕಾಸು ಅದೆಲ್ಲದು ಸೇರಿಸಿ ಮಾಡೋದಕ್ಕೆ ಬರ್ತದೆ. ಅದೆಲ್ಲರಿಗೂ ನಿಮಗೆ ಗೊತ್ತಿರ್ತಕ್ಕಂಥದ್ದೇ, ಅದನ್ನು ಮಾಡಿ. ಆದರೆ ನಿಮ್ಮ ಸಮಸ್ಯೆಗಳು ಏನಿದ್ರು ಕೂಡ ನಿಮ್ಮ ಪಂಚಾಯಿತಿ ಮಟ್ಟದಲ್ಲಿ ಬಗೆಹರಿಸ್ಕೊಳ್ಳೋಂಥ ಕೆಲಸ ಮಾಡಬೇಕು. ಇದರಲ್ಲಿ ನಾವು ಮಧ್ಯಪ್ರವೇಶ ಮಾಡೋಕ್ಕೆ ಬರೋದಿಲ್ಲ, ಇನ್ನೊಬ್ಬರು ಮಾಡೋಕ್ಕೆ ಬರೋದಿಲ್ಲ. ಇದು ಪಂಚಾಯಿತಿ ನಿರ್ಣಯ.